ಇದು ಎಲ್ಲಿವರೆಗೆ ಹೋಗುತ್ತೆ ಅಂತಂದ್ರೆ, ಇಂಥ ಚಪ್ರಿ ನನ್ನ ಮಕ್ಕಳಿಗೆ ಫೇಮು, ದುಡ್ಡು, ಕಾರ್ ಅಂತ ಬಂದಾಗ ಇವನು ಹೋಗ್ಬಿಟ್ಟು ನ್ಯಾಯವಾಗಿ ಯಾರು ಕಷ್ಟಪಟ್ಟು ಒಂದು ಅಚೀವ್ ಮಾಡಿರ್ತಾರಲ್ಲ, ನನ್ ಮುಂದೆ ನೀನೇನು ಅಂತ ಕೇಳುವಂತ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಒಂದು ವಿಷಯ ಗೊತ್ತಾ ಇದಕ್ಕೆ, ಸಾರಿ ಫಾರ್ ಇಂಟರ್, ನೋ ಪ್ರಾಬ್ಲಮ್, ಹೇಳಿ. ಈಗ ಎಷ್ಟೋ ಜನ ಈಗ ನೀವು ಹೇಳ್ದಂಗೆ ಈಗ ಕಷ್ಟಪಟ್ಟಿರ್ತೀವಿ, ಒಂದು 5-6 ವರ್ಷ ಕಷ್ಟಪಟ್ಟಿರ್ತೀವಿ, ಇಂಜಿನಿಯರ್ ಸಮಥಿಂಗ್ ಏನೋ ಓದಿರ್ತೀವಿ, ಊರ್ ಬಿಟ್ಟು ಬಂದು ಕೆಲಸ ಮಾಡ್ತಿರ್ತೀವಿ, 25,000, 30,000, 40,000 ಇಷ್ಟು. ಇವಾಗ ಇನ್ಫ್ಲೂಯೆನ್ಸರ್ಸ್ಗಳು ಅಂತ ಅನ್ಕೊಂಡಾಗ ಜಸ್ಟ್ ನಿನಗೊಂದು ಆಡ್ ಮಾಡ್ಕೊಟ್ರೆ ಸಾಕು, 30 to 40, 50, ನಿಯರ್ಲಿ 1 lakh, 5 lakh ವರೆಗೂ ಅರ್ನ್ ಮಾಡ್ತಿದ್ದಾರೆ ಅಂತ ಅಂದಾಗ ನೀನು ಅಷ್ಟೊಂದು ಕಷ್ಟ. ಈಗ ಎಲ್ರಿಗೂ ಬರೋದೇನ್ ಗೊತ್ತಾ, ನಾನು ಒಂದ್ ನಾಳೆ ಇನ್ಸ್ಟಾಗ್ರಾಮ್, ಅಷ್ಟೊಂದೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟ್ರಾಫಿಕ್ ಅಲ್ಲಿ ಹೋಗಿ ಮ್ಯಾನೇಜರ್ ಹತ್ರ ಬೈಸ್ಕೊಳ್ಳೋದೇನಿದೆ, 30-40 ಸಾವಿರ ಕೆಲಸ ಮಾಡೋದೇನಿದೆ. ನಾನು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಕ್ಯಾಮ್ರಾ ತಗೋತೀನಿ, ಹಾಯ್ ಅಂತೀನಿ, ಹಲೋ ಅಂತೀನಿ, ನಾಳೆ ನಂಗೂ ಬರುತ್ತೆ ದುಡ್ಡು. ಇವತ್ತು ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು, ಒಬ್ಬರನ್ನ ನೋಡಿ ಇವತ್ತು ಎಷ್ಟೆಷ್ಟು ಎಂತೆಂತ ಚಪ್ರಿಗಳು ಬರ್ತಾ ಇದಾರೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಗಳಿಗೆ ಇವತ್ತು ಅನ್ಸ್ಬಿಟ್ಟಿದೆ ಎಜುಕೇಶನ್ ಇಸ್ ಅ ಫೇಲಿಯರ್. ನಾನು ಒಂದು ದೊಡ್ಡ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ನಾನು ಇಂಥ ಕಂಪನಿಯಲ್ಲಿ ಇಂಥದ್ದು ಕೆಲಸ ಮಾಡೋದು ಇಟ್ಸ್ ಅ ಫೇಲಿಯರ್. ಇಟ್ ಈಸ್ ವೆರಿ ಈಸಿ. ರೋಡ್ ಸೈಡ್ ಅಲ್ಲಿ ಒಂದು ಕ್ಯಾಮ್ರಾ ಇಟ್ಕೊಂಡು ಮೊಬೈಲ್ ಅಲ್ಲಿ ಅದನ್ನ ತಗೊಂಡು ಹುಚ್ಚಾಟ ಆಡಿದ ತಕ್ಷಣ ಎಲ್ಲರೂ ನೋಡ್ತಾರೆ, ಐ ಆಮ್ ಫೇಮಸ್, ಐ ಆಮ್ ವೈರಲ್, ಓವರ್ ನೈಟ್ ವೈರಲ್, ಐ ಆಮ್ ಫೇಮಸ್. ಆಮೇಲೆ ಅವ್ನು ಗೆಸ್ಟ್, ಯಾಕಂದ್ರೆ ಅವ್ರಿಗೆ ವ್ಯೂಸ್ ಬೇಕು. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848.